ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸೂರ್ಯ ನೆತ್ತಿ ಮೇಲೆ ಬಂದಿದ್ರೆ ಎದ್ದಿರಲಿಲ್ಲ. ಈಗ ಎದ್ದು ಜಸ್ಟ್ ಆಚೆ ಬಂದು ನೋಡಿದ್ರೆ ಸೂರ್ಯ ಬಂದುಬಿಟ್ಟಿದ್ದಾನೆ. ಹಾಗೆ ಈಗ ಮೆಹಂದಿ ಬಿಡಿಸ್ಕೊಂಡಿದ್ದೆ. ಆವಾಗ ನೋಡಿದ್ರೆ ಮಮ್ಮಿ ಬಾಗಿಲು ತೋರಣ ಕಟ್ತಿದ್ರು. ಹೀಗೆ ಕಾಫಿ ಮಾಡಿ ಮೆಹಂದಿ ವಾಶ್ ಮಾಡಿ ಹಾಗೆ ಮೇಲ್ಗಡೆ ಹೋಯ್ತಿದ್ದೆ. ನೋಡಿ ಹಂಗೆ ಮೇಲೆ ಹೋದೆ. ಈಗ ಈರುಳ್ಳಿ ತೊಗೊಂಡು ಈರುಳ್ಳಿ ಎಲ್ಲ ಬಿಸಿಲಿಗೆ ಹಾಕಿ ಮೇಲೆ ನೋಡ್ತಿದ್ದೆ. ನಮ್ಮಣ್ಣ ಬಂದು ನೋಡ್ರಿ ಏನು ಮಾಡ್ತಾವನೆ, ಪಾರಿವಾಳನೆಲ್ಲ ಸಾಕ್ತಾವನೆ. ಪಕ್ಕದ ಮನೆಯವ್ರು ಸಾಕಿರೋ ಅಂದ್ಬಿಟ್ಟು ಮೇಲೆ ಎಣ್ಣೆ ಹಚ್ಕೊಬಂದು ಪಾರಿವಾಳನ ನೋಡ್ತಾವನೆ. ನೋಡಿ ಆ ಹುಡುಗ ಹೇಳ್ದ, ಅಕ್ಕ ನೀವು ಯಾಕೆ ಎಣ್ಣೆ ಹಚ್ಕೊಂಡಿಲ್ಲ ಅಂತ. ನಾವು ಹಚ್ಕೊಳಂಗಿಲ್ಲ ಕಣೋ ಅಂತಾನೆ. ಆಪೋಸಿಟ್ಟು ಅವ್ರ ಫ್ರೆಂಡು ಹಾಯ್ ಅವಾಗ ಇವನು ನೋಡಿದ್ರೆ ವಿಷನ್ ಮಾಡಿಕೊಂಡು ಮನೆಯಲ್ಲಿ ಕೂತಿದ್ದ. ಬೇವಿನ ಸೊಪ್ಪು ಎತ್ಕೊಂಡೋಗಿ ಡ್ಯಾನ್ಸ್ ಮಾಡ್ತಿದ್ದ. ಅಕ್ಕಿ ಖಾಲಿ ಆಗಿತ್ತು ಅಂದ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಮೂಟೆ ಎತ್ತಾನ ಅಂತ ಹೋದೆ. ಆಗಿಲ್ಲ, ನಮ್ಮಮ್ಮ ಎತ್ತತ್ತೀನಿ ಅಂದರು. ಆಮೇಲೆ ನಾನು ನೋಡಿದ್ರೆ ಅಕ್ಕಿ ಕೇರ್ತಾಯಿದ್ದೆ. ಆಚೆ ಬಂದು ಧೂಳಾಗ್ಬಿಟ್ಟಿತ್ತು, ಗಲೀಜು ಹುಳ ಮತ್ತು ಮೊಟ್ಟೆ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಕೇರ್ತಿದ್ದೆ. ಆಮೇಲೆ ಕ್ಲೀನ್ ಮಾಡಿ ನಮ್ಮ ಮಮ್ಮಿಗೆ ತೋರಿಸ್ದೆ. ಸರಿ ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ ಅಂತ ಅಂದ್ರೆ. ಇವ್ರು ನೋಡಿದ್ರೆ ಮೇಲ್ಗಡೆ ಆಟ ಆಡ್ತಾ ಇದ್ರು. ಕೆಳಗಡೆ ಮನೆ ಹುಡುಗ ಮತ್ತು ನಮ್ಮ ಅಣ್ಣ ಇಬ್ಬರೂ ದ್ರಾಕ್ಷಿ ಹಣ್ಣು ಹಾಕಿದ್ದೆ. ಆಮೇಲೆ ನೋಡಿದ್ರೆ ಹೂವು ಚೆನ್ನಾಗಿ ಬಿಟ್ಟಿತ್ತು ಮತ್ತು ಎಲ್ಲ ಚೆನ್ನಾಗಿ ಗ್ರೀನ್ ಆಗಿತ್ತು. ಆಗಲೇ ಸ್ನಾನ ಮಾಡ್ಕೊ ಬಂದ್ಬಿಟ್ಟಿದ್ದೆ. ನಮ್ಮಮ್ಮ ದ್ರಾಕ್ಷಿ ತಿಂತಿದ್ರು. ಆವಾಗ ನೋಡಿದ್ರೆ ಮೇಲೆ ಹತ್ತಿ ಕಾಯಿ ಎತ್ತುತ್ತವ್ರೆ. ನನಗೆ ಇಷ್ಟು ಬೇಗ ಶಾಕೇ ಆಗೋಯ್ತು. ಇಷ್ಟು ಬೇಗ ಈಗ ತಾನೇ ದ್ರಾಕ್ಷಿ ತಿಂತಿದ್ರಲ್ಲ ಕಾಯಿ ಎತ್ತುತ್ತವ್ರೆ. ಆಮೇಲೆ ಅಕ್ಕಿ ಇಕ್ತೆ. ಆಮೇಲೆ ನಮ್ಮ ಮಮ್ಮಿ ಹೇಳಿದ್ರು ಹಸಿಟ್ಟು ತೊಗೊಂಡೋಗಿ ಹಾಕ್ಬೇಕಾಗಿತ್ತು ಅಂದರು. ನೋಡಿದ್ರೆ ಮತ್ತೆ ಡ್ರೆಸ್ ಹಾಕೊಬಂದ್ಬಿಟ್ಟವನು ಇವನು. ಆಮೇಲೆ ಮತ್ತೆ ಹೋಗಿ ಹಸಿಟ್ಟು ಹಾಕೋಣ ಅಂತ ಹೋಯ್ತಿದ್ದೆ. ಹೋಗಿ ಗೇಟ್ ತೆಗೆದ್ರೆ ಎಷ್ಟು ಜನ ಹುಡುಗರೆಲ್ಲ ಆಡ್ತಿದ್ರು ಎಣ್ಣೆ ಹಚ್ಕೊಂಡು. ಆಮೇಲೆ ನೋಡಿದ್ರೆ ರೋಡ್ ಚೆನ್ನಾಗಿರಲಿಲ್ಲ. ಆಮೇಲೆ ಹಿಟ್ಟು ಮುಸ್ರೆ ಹತ್ರ ಇಕ್ಬಿಟ್ಟು ವಾಪಸ್ ಬಂದೆ. ಆಮೇಲೆ ನೋಡಿದ್ರೆ ಮೇಲ್ಗಡೆಯಿಂದ ಬಗ್ ನಡ್ತಿದ್ರು. ಹುಣ್ಸೆಹಣ್ಣು ನೆನೆ ಹಾಕಿ ಆಮೇಲೆ ಅನ್ನ ಆಯಿತು. ಅಷ್ಟೊತ್ತಿಗೆ ಹುಣ್ಸೆಹಣ್ಣು ನೆನೆ ಹಾಕಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಅಷ್ಟೊತ್ತಲ್ಲಿ ಅನ್ನ ಆಯಿತು. ಆಮೇಲೆ ನಮ್ಮ ಮಮ್ಮಿ ನೋಡಿದ್ರೆ ಕಾಯಿ ತೆಗ್ದಿರಲ್ಲ ಅದೆಲ್ಲ ಸುಲಿತಿದ್ರು. ಅದರಲ್ಲಿ ನೋಡಿದ್ರೆ ಒಂದು ಕಾಯಿ ಹೂವು ಬಂದ್ಬಿಟ್ಟಿತ್ತು. ನೋಡಿ ಈಗ ತೋರಿಸ್ತೀನಿ. ಒಂದು ಕಾಯಿ ಹೂವು ಬಂದ್ಬಿಟ್ಟಿತ್ತು. ಇದು ಮೊಳಕೆ ಬಂದಿತ್ತಲ್ಲ, ನಮ್ಮಮ್ಮ ಒಂದು ಮೊಳಕೆನೇ ಕಟ್ ಮಾಡಿಬಿಟ್ಟಿದ್ರು. ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನು ಈಸ್ಕೊಂಡೋಗಿ ನೀರೊಳಗೆ ಹಾಕಿದೆ. ಅದು ನೀರೊಳಗೆ ಹಾಕ್ತಾನೇ ಇದ್ದೀನಿ, ಮುಳುಗ್ತಾನೆ ಇಲ್ಲ ಅದು. ನೋಡಿರಿ, ನೀರೊಳಗೆ ಹಾಕ್ತಾನೇ ಇದ್ದೀನಿ, ಅದು ಮುಳುಗ್ತಾನೆ ಇಲ್ಲ ಎಷ್ಟು ಹಾಕಿದ್ರು. ಆಮೇಲೆ ನಮ್ಮ ಅಣ್ಣ ಹೇಳ್ದೆ, ಅದೇನು ಮುಳುಗಲ್ಲ, ಅದು ಹಾಕ್ಬಿಟ್ಟು ಬಾ ಅಂತ. ಆಮೇಲೆ ಅಷ್ಟೊತ್ತ ನೋಡ್ರೆ ಗೊಜ್ಜಾಗೋಗಿತ್ತು. ಏನೋ ಕಡಲೆ ಬೀಜ ಹುರಿತಾಯಿದ್ದೆ, ಅದು ಬಿಟ್ಬಿಟ್ಟು ಹೋಗಿದ್ದೆ ನಾನು. ಆಮೇಲೆ ಕಡಲೆ ಬೀಜ ಹುರಿತಾಯಿದ್ದೆ. ಆಮೇಲೆ ನಮ್ಮ ಅಣ್ಣನ ಫ್ರೆಂಡು ಮತ್ತೆ ಬಂದ ಎಣ್ಣೆ ಹಚ್ಕೊಂಡು. ಅವ್ರ ತಮ್ಮ ಮತ್ತು ಅವನು ವೀಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಹೊಂಟದ ವಾಪಸ್ಸು. ಆವಾಗ ಅಷ್ಟೊತ್ತಲ್ಲಿ ಮುಖ ತೊಳ್ಕೊಬಂದು ಏನದು ಮುಖ ತೊಳ್ಕೊಬಂದು ಗೊಜ್ಜೆಲ್ಲ ರೆಡಿಯಾಗಿತ್ತು. ಅನ್ನ ಕಲಸಿ ಮತ್ತು ಅಷ್ಟೊತ್ತಲ್ಲಿ ಮತ್ತೆ ರೆಡಿಯಾಗಿ ಏನೋ ಬಟ್ಟೆ ಎಲ್ಲ ಇಕ್ಕೊಂಡು ಊಟ ಮಾಡ್ತಿದ್ದೆ. ಊಟ ಮಾಡಿದ್ರೆ ಸೂಪರಾಗಿತ್ತು ಮತ್ತು ವಾಯ್ಸ್, ಯಾಕಂದರೆ ನಾನು ತಾನೇ ಮಾಡಿರೋದು, ಚೆನ್ನಾಗಿತ್ತು. ಊಟ ಮಾಡಿ ನೋಡಿದ್ರೆ ಆಗಲೇ ನಮ್ಮ ಅಣ್ಣ ಸ್ನಾನ ಮಾಡ್ಕೊಂಡು ಬಂದೇ ಬಿಟ್ಟ ಆಚೆ. ಸ್ನಾನ ಮಾಡ್ಕೊಬಂದು ನೋಡಿರಿ ಹೆಂಗವನೆ, ಶರ್ಟ್ ಹಾಕೊಂಡವನೆ ನೋಡಿರಿ. ಪ್ಯಾಂಟ್ ಹುಡುಕ್ತಾವನ ಅವಾಗಿಂದ. ಎಷ್ಟು ಪ್ಯಾಂಟ್ ತೆಗೆದ್ರೂ ಸಿಗ್ತಿಲ್ಲ. ಅದರಲ್ಲಿ ಒಂದು ನನಗೆ ಕೊಟ್ಟ. ಈಗ ನೋಡ್ರಿ, ಈಗ ಇನ್ನೊಂದು ಯಾವುದೋ ಎತ್ಕೋತಾನೆ. ಎತ್ಕೊಂಡು ಪಕ್ಕ ಆಗುತ್ತೆ ಅಂತ ಅಂತಾನೆ, ಆದರೆ ಆಗಲ್ಲ. ನೋಡ್ರಿ, ಅದಂತೂ ಆಗೋದೇ ಇಲ್ಲ ನೋಡ್ರಿ. ಈಗ ತಾನೇ ಜಸ್ಟ್ ಪಾರ್ಸಲ್ ಬಂದಿತ್ತು. ಓಕೆ ಬಾಯ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ.